ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮ್ಮ ರಾಜ್ಯದ ಗೃಹ ಮಂತ್ರಿ ಯಾರು, ರಾಷ್ಟ್ರದ ಗೃಹ ಮಂತ್ರಿ ಯಾರು? ರಾಷ್ಟ್ರಕ್ಕೂ ಒಬ್ಬರಿರ್ತಾರ, ರಾಜ್ಯಕ್ಕೂ ಒಬ್ಬರಿರ್ತಾರ ಗೃಹ ಮಂತ್ರಿ. ನಮ್ಮ ರಾಜ್ಯದ ಗೃಹ ಮಂತ್ರಿ ಯಾರು, ನಮ್ಮ ರಾಷ್ಟ್ರದ ಗೃಹ ಮಂತ್ರಿ ಯಾರು? ಇಂಜಿನಿಯರಿಂಗ್ ಅಲ್ಲ, ಯಾವುದೇ फोटो रुकेगा नहीं फोटो तक मिलेगा ಎರಡರಲ್ಲಿ ಒಂದು ಬರ ಹೇಳು. ನಮ್ಮ ರಾಜ್ಯದ ಗೃಹ ಮಂತ್ರಿ ಯಾರು, ನಮ್ಮ ರಾಷ್ಟ್ರದ ಗೃಹ ಮಂತ್ರಿ ಯಾರು? ಅಮಿತ್ ಶಾ. ರಾಷ್ಟ್ರದ, ರಾಜ್ಯದ ನೀವು ವಿಚಾರ ಮಾಡಿಕೊಂಡು ಹುಡುಕ್ಬೇಡ, ಮನಸ್ಸು ಮಾಡಿ ನಿಧಾನದಿಂದ ಶಕ್ತಿ ಕೊಡಿ ಎಕ್ಸಾಮ್ ಶಕ್ತಿ ಕೊಡುವ ಪಾಸ್ ಮಾಡಿ. ಗಾಡಿ ಕೊಡ್ರಿ ಅವರಿಗೆ. ಸಕ್ಕರೆ ಯಾವ್ದು ನಿಮ್ದು ಬೇಡ್ಕೊಂಡು ಹೋಗಿ ಪ್ರವಾಸಿ ಮಕ್ಕಳು ಕೊಡಪ್ಪ. ಈ ದೇವರ ಆಶೀರ್ವಾದ ಕನ್ನಡ ಮಾಡೋದು ಮಕ್ಕಳು ಕೊಡು. ಅದಕ್ಕೆ ಈ ಕನ್ನಡ ಬಂದರೆ ಪ್ರವಾಸಿ ಮಕ್ಕಳು ಕೊಟ್ಟು ಇದು ಯಾರ್ದು
ಮತ್ತೆ ಅಲ್ಲೇ ಮೊಬೈಲ್ ಗಿಡ ಇಟ್ಕೊಂಡು ಹೋಗ್ಬೇಕು, ಬರೋ ಹೊತ್ತಿನಾಗ ಅದು ಬಂದ ಪ್ರಶ್ನೆ ಅದು ನೋಡ್ಕೊಂಡು ಬರ್ಬೇಕು. ಅದು ಮೊಬೈಲ್ ಸಲ ಕಲ್ಸ್ಕೊಂಡು ಕಳಿಸ್ತಾರೆ ಒಳಗೆ. ಹೌದಾ? ಅದಕ್ಕೆ ಇವನ್ನೆಲ್ಲ ನಾಲೆಜ್ ಬೇಕು, ಇವ್ರು ಸ್ಟಡಿ ಇರಬೇಕು. CP, CP ಅಂದಾಗ ನನಗೆ ಗೊತ್ತಾಗಿತ್ತು. ರಾಧಾಕೃಷ್ಣಂದೆಲ್ಲ ಇನ್ನೊಬ್ಬ ರಾಧಾಕೃಷ್ಣ ಬಂದಿದ್ದ ಅವಕ್ಕೆಲ್ಲ ಪಾಸ್ ಮಾಡ್ತೀನಿ ಅದು ಒಂದು ದಾಳ ಜಗ್ ಕಟ್ಬೇಕು. ಇಲ್ಲಿ ಬನಾವಿಲ್ಲ ಮತ್ತೆ ಲಗ್ನ ಮಾಡಿಕೊಂಡಿ ಅಂದ್ರೆ ಅದ ದೇವ್ರ ಕೇಳ್ಬೇಕು. ನೀನು ಹೊರಗಿನ ದೇವ್ರ ಯಾಕೆ ಕೇಳ್ಬೇಕು? ಅವನು ಕೇಳ್ಬಿಡು. ನಾವು ಕೈ ಕೊಡಿಸಿಲ್ಲ ಇನ್ನು ಬಾಳೆ ಎಲ್ಲದ ರೈಟ್ ಅಂದ್ಬಿಡು. ನೌಕರಿ ಕೊಡಿಸೋದು ಬಿಡೋದು ನೀನು ಇಚ್ಛ, ಹೋಗೋದು ಬಿಡೋದು ಯಾಕೆ ಇಚ್ಛ. ಹೊರಗಿನ ದೇವ್ರು ಏನು ಮಾಡೋಕ್ಕಾಗೋಲ್ಲ ನಿನ್ನ. ಯಾಕೆ ತಾನಾಗಲಿ ದೇವ್ರು ಹುಡುಕಾಳ, ದೇವ್ರು ತಯಾರು ಮಾಡಿಬಿಟ್ಟಾಳ ಅಂದಾಗ ಅದ ದೇವ್ರಿಗೆ ಕೇಳ್ಬೇಕಿನ್ನಾಕಿ. ಹೊರಗಿನ ದೇವ್ರಿಗೆ ಕೇಳುವಂಗಿಲ್ಲ, ಹಕ್ಕ ಇಲ್ಲ. ತೋಚುದು ಅವನ ಮುಂದೆ ಮಾತಾಡಿ, ಏನು ಮಾತಾಡೋದು? 108 ಕೊಳ ಹಿರೇಮಠ ಸ್ವಾಮಿಯವ್ರ ಮುಂದೆ ಮಾತಾಡ್ಬೇಡ. ಏನು ಮಾತಾಡೋದು ನಿನ್ನ ಗಂಡನ ಮುಂದೆ? ಏನು ನಿನ್ನ ಗಂಡನ ನಿನ್ನ ಮುಂದೆ ಕಳಿಸ್ಬೇಕು, ಹಿಂದೆ ಕಳಿಸ್ಬೇಕು ಅವನೇ. ನೌಕರಿಗೆ ಹೋಗಂದ್ರೆ ಹೋಗು, ಹೋಗುವಂಗಿಲ್ಲ ಅಂತ ಕಾಯ್ದೆ ಅವನು ಪಾಸ್ ಆತಂದ್ರೆ ಸುಮ್ಮನೆ ಇರೋ ಮನೆ. ಅವನ ಕಾಯ್ದೆದೊಳಗೆ ಈಗ ನೀನು ಯಾವ ದೇವ್ರ ಕಾಯ್ದೆ ಇಲ್ಲ. ಈ ಸದ್ಯ ನಾಟೋದ ಈಗ ಹುಚ್ಚ ಹವ್ಯಾಸ ಭಾಳ ಹೋಗಂದೆ. ಒಂದು ಹುಚ್ಚ ಹವ್ಯಾಸ ನೀ ಯಾಕೆ ಪ್ರಯತ್ನ ಮಾಡಬಾರ್ದು? ಎಲ್ಲರಿಗೂ ಬರ್ತದೆ. ಎಲ್ಲರ ಕಬಲ್ ಅದ. ನಮ್ಮ ಹೊತ್ತಿನಾಗ ನೀನು ಛಲಗಾರ, ಛಲವಂಚ, ಛಲ ಸಾಧಿಸಬೇಕು, ಮಾಡಿ ತೋರಿಸಬೇಕು. ಯಾರು ಹೇಳೋದು ತಪ್ಪಲ್ಲ, ಯಾಕೆ ಮಕ್ಕಳು ಮರಿ ಆಗ್ತದೆ. ಎಲ್ಲ ಬಿಟ್ಕೊಡ್ತಿ ನೌಕರಿ ಬಾಸಿದ್ರೆ ಟ್ರೈನಿಂಗ್ ಅಂತ ಇರ್ತೈತಿ. ಫಿಸಿಕಲ್ ಅಂದ್ರೆ ಏನು ಟ್ರೈನಿಂಗ್, ಅದು ಹೋದಪ್ಪ ಅಂದ್ರೆ ಯಾರು ಒಂದು ಸಲಕ್ಕೆ ಬರುವಂಗಿಲ್ಲ, ಮಕ್ಕಳು ಸಲ ಬರುವಂಗಿಲ್ಲ. ಫಿಸಿಕಲ್ ಅಂದ್ರೆ ನೀನ್ ಮಾಡಿದ್ದಿ. ಈ ಮಕ್ಕಳು ಯಾರಿಗೆ ಹೇಳ್ತಿ? ಮಕ್ಕಳು ಯಾರಿಗೆ ಹೇಳ್ತಿ? ಅವನ್ನ ಸಂಸಾರ ಕೊಳ್ಳೆ ಬಿಟ್ಟಿಂದ ಭಾಳ ಬೆರಗಿದ್ದಿ. ಇದು ಪೊಲೀಸ್ ಅಂತಂದ್ರೆ ಭಾಳ ಫಿಸಿಕಲ್ ಬೇಕಾಗುತ್ತೆ, ಎಕ್ಸಾಮ್ ಪಾಸ್ ಆಗಬೇಕು. ಒಂದೊಂದು ಟೈಮ್ನಾಗೆ ಮಕ್ಕಳು ಬರೀ ಗಂಡ ಎಲ್ಲರನ್ನ ಬಿಟ್ಟುಕೊಟ್ಟು ಹೋಗಿ ಹೆಣ ಕಾವು ಬರ್ತು ಕೊಡ್ತಾರೆ. ಹೆಣ ಕಾಯ್ಕೊಟ್ಟು ಬಂದಿರ್ಬೇಕು ರಾತ್ರಿಯಲ್ಲಿ ಸುಡುಗಾಡದಾಗ. ಹೌದಲ್ರಿ? ಇದು ಪೊಲೀಸರೇ ಬಟ್ ಬಂಗಾರದಂತ ಸಂಸಾರ ಬಿಟ್ಟು ಬಂಗಾರದಂತ ಗಂಡನ ಮಕ್ಕಳು ಬಿಟ್ಕೊಂಡು ಹೆಣ ಕಾಯಕ್ಕೆ ಹೋಗಿದ್ರೆ ಏನು ಈ ಹುಚ್ಚ ಹವ್ಯಾಸ ಬಿಡವಾಗ್ತಿರ್ತಾರೆ. ಅದೇ ಆಸೆನ ಮುಂದೆ ಮಕ್ಕಳಿಗೆ ವಿದ್ಯಾ ಕಲಿಸಿ, ಮಕ್ಕಳಿಗೆ ನೌಕರಿ ಕೊಡಿಸಿ, ಇಬ್ಬರು ಗಂಡ ಐತಿ ಹೌದು ಅನಿಸ್ಕೊಂಡು ಅದು ನಿನ್ನ ಗಂಡನ ಕೇಳ. ಮನ್ಯಾಗ ಭಾಳ ತ್ರಾಸ ತಡಕ್ಕೆ ನಾನು ನೌಕರಿಗೆ ಹೋಗಿ ಪಗಾರ ತೊಗೊಂಬರ್ಬೇಕಂತೀಯ. ಪಾಸ್ ಮಾಡಪ್ಪ ಅಂದ್ರೆ ಮಾಡ್ತೀನಿ. ನೌಕರಿ ಅಂತ ನೌಕರಿ ಸಿದ್ದರಾಮಯ್ಯ ಕೈ ಐತೆ, ನನ್ನ ಕೈ ಐತೆ. ನಿಂಬೆನ ಒಂದು ಕೊಟ್ಬಿಟ್ರಿ ಬೇಡ. ಆಶೀರ್ವಾದ ಕೊಡ್ತೀನಿ ಹುಡುಗರಿಗೆ, ಹುಡುಗರಿಗೆ ಕೊಡ್ತೀನಿ. ನಿಂಬೆನ ಕೊಟ್ಬಿಟ್ರಿ ಜಗಸ್ಬಿಡೋಣ ಅಪ್ಪಾರನ. ಆದ್ರೂ ಸ್ವಾಮಿಯವ್ರು ರೊಕ್ಕ ಇಸ್ಕೊಡ್ತಾರೆ, ಆಶೀರ್ವಾದಕ್ಕೆ ನಾ ಇಸ್ಕೊಡೋದ್ರಿ. ನೋಡಗ ಹಂಗೆ ಬರ್ತಾರೆ. ಆಶೀರ್ವಾದ ಕೊಡ್ತೀನಿ. ನೆನಪಿನ ಶಕ್ತಿ ಕೊಡಿ ಅಂತ ನಾನು ಪಾಸ್ ಮಾಡಂತ ಬೇಡಿಕೊಂಡು ಪಾಸ್ ನೆನಪಿನ ಶಕ್ತಿ ಕೊಡ್ತೀನಿ.
ಒಳಗೆ ಸಾರಾಸಾರ ವಿಚಾರ ಮಾಡಿಕೊಂಡು ಹಿರಿಯರನ್ನು ಕೇಳಿಕೊಂಡು ಗಂಡನ ಕೇಳಿಕೊಂಡು ನೌಕರಿಗೆ ಹೋಗುವ ಅಂತ ಮತ್ತು ಅವ್ರು ಬೇಡಲ್ಲಿ ಹೋಗ್ಬೇಡವ ಅಂತ ಬಿಡ ಹೇಳ್ಬಾರ್ದಲ್ಲ ಫೋಟೋ ಫೋಟೋ ಬರ್ಬೇಕು ಅವ್ನು ಹೇಳೋರಲ್ಲ ಸಾಬ್ರೆ ಹೇಳ್ರಿ ಸುಮ್ಕೋದ್ರಿ ಸಾಕಾಯ್ತಾ ನಮ್ಮ ಈ ಕರ್ನಾಟಕ ರಾಜ್ಯದೊಳಗೆ ಆರೋಗ್ಯ ಬೇಕು ಮಂತ್ರಿಮಂಡಲ ಒಟ್ಟು ಗೊತ್ತಿರಬೇಕು ಪೊಲೀಸರಿಗೆ ಈ ಫೋನ್ ಬಂದ್ಬಿಡ್ತಾವೆ ಫೋನ್ ಮ್ಯಾಗ ನಟ್ಟ ಇವರು ಆರೋಗ್ಯ ಮಂತ್ರಿ ಅವರು ಫೋನ್ ಬಂದ್ಬಿಡ್ತಾವೆ ಇವೆಲ್ಲ ಮಂತ್ರಿಮಂಡಲ ಒಟ್ಟು ಮಂತ್ರಿ ಖಾತೆ ಅಂದ್ರೆ ಏನು ಪೊಲೀಸ್ ಖಾತೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ್ದು ತಾಲೂಕಿಂದು ಜಿಲ್ಲಾ ವಾತಾವರಣ ಒಟ್ಟು ನಾಟ್ ಹಿಂಗ ಸರ್ ಸರಿ ನಾವು ಬಿಡಲಿಲ್ಲ ಹಾಂ ಬಡ ಒಳಗಂತ ಮಂದಿ ಬಿಡ ಏನು ಬದಲಾಯಿಸಿ ಹಂಗಾರ ಟೈಮ್ ನೋಡ್ತೀರಿ ಹಂಗ ಇದು ಮಾಡ್ತೀರಿ ನೀವು ಹಂಗ ಬಂದ್ರು ಕುಂತ್ರ ನಿನ್ನೆ ಬಂದ್ರೆ ಕುಂದ್ರ ಹಾಗೆ ಕುಂದ್ರದ ಏನು ವಿಷಯ ಎಲ್ಲ ಚಲೋ ಐತಪ್ಪ ನಿನ್ನ ಆಶೀರ್ವಾದದಿಂದ ಅಲ್ಲಿ ರಕ್ಷೆ ಮಾಡ್ತಾರೆ ಬೆಟ್ಟ ಅಲ್ಲಿ ಹುಟ್ಟರು ಭೇಟಿ ಹಾಕಿರಿ ಅಲ್ಲಿ ಹೊರ ಭೇಟಿ ಹಾರಿ ಹಂಗೆ ಒಳ ಬಂದು ಅಲ್ಲದ ಸರಿ ಸರಿ ನೀ ಸರಿನಿ ಬಂದ್ ಕರ್ಕೊಂಡ್ ನೀನು ಕುಂತ್ರಿ ಹೆಂಗ ನೀವು ಉಸಿರ್ಲಕ್ಕ ಉಸಿರ್ನೇ ಹಾ ಅಣ್ಣ ಹಂಗೆ ಬಿದ್ದೆ ನೋಡಿ ನೀನು ಸರ್ ಕುಂದ್ರೆ ಹಿಂದೆ ನಮ್ಮಾಗಿ ಬೇಕಾದ್ರೆ ಕರ್ಕೊಂಬ ಇದೊಮ್ಮೆ ವಾರ್ನಿಂಗ್ ಕೊಡ್ತೀನಿ ನಿನ್ನೆ ಮಾರು ಮತ್ತೆ ಒಳಗೆ ಬಿಡೋದು ನಾ ಸ್ವಾಕ್ ಹೇಳ್ತೀನಿ ನೋಡಿ ಕಳಿಸ್ಕೊಡಿ ಮನೆ ಸಮಸ್ಯೆ
ಹಿರಿಯರ ಮಿಲ್ದನ ನಿಮಗೆ ಏನಾಗುತ್ತೆ ಕೆಲಸ? ದರ್ಗಾದ ಬೇಕಾದಂಗೆ ಇದು ಮಾಡ್ತೀವಿ ಲಾಸ್ಟ್ ಚಾನ್ಸ್ ಹೇಳೋದು. ನಮ್ಮ ನೀ ಯಾರ ಕರ್ಕೊಂಡ್ ಬಂದಿರು ವಾಕ್ ಬರ್ಕೊಂಡು ಏನು ಮಾಡಿದ್ರೆ ಹೇಳ್ತೀನಿ ನೋಡ. ನೀವು ಸಣ್ಣವರಾಗಿರಿ, ನಿಮ್ಮ ಮಾತು ಮನೆ ತಂದೊಳಗೆ ನಡೀತಿತ್ತು. ನೀವು ಹಿರಿಯತನ ಮಾಡ್ತೀರಿ ನಮ್ಮ ಮನೆಗೆ. ಸುಮಾರು 10 ಕೆಜಿ ಸಕ್ಕರೆ ಇದ್ದಲ್ಲ ಅದ್ರ ಸ್ವಲ್ಪ ಪಟ್ಟ ನೀವು ಹೊರಮನೆ ಸಮಸ್ಯೆ ಆಯ್ತು ಆ ಕೆಲಸ ಮಾಡಿ ನೀಯಾಗಿ ಬಂದಿ. ಸರಿ ಅಕ್ಕ ಸರಿ ಅಕ್ಕ ನೀವು ಸರಿ ಯಾರಿಗೆ ಹೌದು, ಈ ದುರ್ಮರಣ ಆಗಿ ಹೋಗಿತ್ತು. ಈಗ ಅದ್ರಲ್ಲಿ ಏನು ಬಂತು ಸಮಸ್ಯೆ? ಏನು ಬಂತು? ನೀವು ಯಾರಿಗೆ ಯಾವ್ರು ನಿಮ್ದು? ಯಾವುದೂ ಏನಿಲ್ಲ ಸರ್. ಯಾವ ಮನೆಯೊಳಗೆ ಮಂಜಮ್ಮ ಅಂತ ನಾವು ಮನೆ ಒಂದೊಂದು ಮನೆಗೆ ಸಮಸ್ಯೆ ನೋಡಿ ಏನಾಗುತ್ತೆ. ಬಿಟ್ಟು ಹೋದ್ರೆ ಒಳಗೆ ಬರ್ಬೇಕು ಒಂದು ಸಮಸ್ಯೆ. ಊರಿಂದ ಹೊರಗೆ ಹೋದ್ರೆ ಒಂದು ಬಂದೇ ಇಲ್ಲ ಅಮಾಸ್ చూసుకొని ಅವ ಏನು ತನ ಮ್ಯಾಗ ಪರಿಸ್ಥಿತಿ ಹೇಗೆ ಬಂದಂತ ಪ್ರಕಾರ ಕರ್ಯಪ್ಪ ಅಂತ ಹೇಳ್ಬೇಕವ. ಅವಾಗ ಜವಾಬ್ದಾರಿ ಅದು. ಈಗೆಲ್ಲ ಮುಗುಳಿ ಒತ್ತೊತ್ತಿ ಕೇಳಿ ಭಕ್ತಿನೂ ಅಲ್ಲ, ಇಲ್ಲ ದೇವರೂ ಅಲ್ಲ. ತಾನಾಗಿ ಕರಿಬೇಕು. ಮುಂಜಾನೆ ಇಂಥ ಪರಿಸ್ಥಿತಿ ಒಳಗೆ ಬಂದಾರ ಕರ್ಯಪ್ಪ ಅಂತಂದಾಗ ಅಲ್ಲಿ ಮುಂದೆ ಏನು ಹೇಳ್ತಾನೋ ಅದೇ ರೀತಿ ಹಾಕಿದ್ರು. ಅದಕ್ಕೆ ಬರ್ರಿ ಅಮಾಸ್ ಬನ್ನಿ. ಹಂಗಾಗಿ ಒತ್ತಾಯ ದೇವರು, ಒತ್ತಾಯ ಸ್ವಾಮಿ, ಒತ್ತಾಯ ಸಾಬರು ಕೆಲಸ ಲಗ್ನ ಆಗೈತಿ. ಅವನದು ಬಾಳ್ಯಾನ ಮರಬೇಕಾಗಿ ಮತ್ತು ಅವಾಗ ಬೇಡ್ಕೊಂಡಿದ್ರಿ, ಆವಾಗ ಮುಟ್ಟಿಸ್ಬೇಕು, ಕರ್ಕೊಂಬರ್ಬೇಕು ಮಗನ್ನ. ಮನೆ ಕರ್ಕೊಂಡ್ಬಿದ್ನಪ್ಪ. ಏನಂದ? ಅದು ಮುರಬೇಕಾಗಿತ್ತು, ದೈದಾಗ ಮುಗಿತೈತೆ ಅಂತ ಕೇಳ್ತಾನ. ದೈವ ಕೂಡಿಸಪ್ಪ, ಹಿರಿಯರ ಕೂಡ ಮುಗಿಸ್ಕೊಂಡು ಲಗ್ನ ಆಗಿನ ಕರ್ಕೊಂಬಂದಿದ್ದಾನೆ ಅಂತ ಕೇಳ್ತಾರೆ. ಲಗ್ನಾಗಿನ ಕರ್ಕೊಂಡ್ಬಿದ್ರಿ, ಲಗ್ನಾಗಿನ ಕರ್ಕೊಂಡು ಕೇಳಕ್ಕೆ ಗಂಡ ಇಂತಿ ಕುಡಿ ಗಂಡ ಐತಿ. ಆಕಿ ಸೈ ಕೊಡ್ತೀನಿ ಅಂತ ಹೋಗ್ಯಾಳ್ರಿ, ಅವನ ಒಬ್ಬನ ಕರ್ಕೊಂಡಿದ್ವಿ. ಲಗ್ನ ಗುಳ್ಳೆನ ಇಲ್ಲಿ ಇಬ್ಬರು ಗಂಡ ಇಂತಿ ಕರ್ಕೊಂಬಂದು ಸಕ್ರೆ ಅಂತಾರೆ. ಅದು ಒಂದು ಪದ್ಧತಿ ಇಲ್ಲ. ಬಂದಿದ್ದೇನೆ ಇಲ್ಲ ಮೂರ ಬಟ್ಟೆ ಮಾಡಿಕೊಂಡಿದ್ದು ಬಂದು ಅವಾಗ ಬೇಡಿಕೊಂಡ ನೆನಪಾಗಿದೆ. ಹಂಗೆ ನೆನಪಾಗಿದ್ದಿಲ್ಲ ಅದು. ಲಗ್ನ ಆಗಿಂದ ಇದನ್ನ ಬಂದಿಲ್ಲ. ಲಗ್ನ ಆಗಿದ್ದು ಹಂಚ್ಕೊಂಡು ಸುತ್ತ ಮಾಡಪ್ಪ ನನ್ನ ಮಗಳು ಮಾಡಿ ಹೇಳ 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 ಸ್ನಾನ ನೌಕರಿ ಆಸೆ ಇಟ್ಕೊಂಡ್ಬಂದವ್ರು ಇವತ್ತು ಕರೀಲಿ. ಬರೀ ಮಂತ್ರದಿಂದ ಕಳೆದು ಬಿಟ್ಟ ಅವರು ಯಾರೋ ಒಬ್ಬರು ಇಟ್ಕೊಂಡು. ಆದರೆ ನೌಕರಿ ಕಲ್ಯಾಣದ್ದು ಬೇರೆ ಎಲ್ಲ ಕರೀತಾರೆ. ಇವತ್ತು ಹೇಗೆ ಕರೆಕ್ಟ್ ಕರ್ಕೊಂಡ್ಬಿಟ್ಟು ಸೇವಾ ಮಾಡೋದು. ಸೇವಾ ಅಂತ ಅವನಾಗಿ ಹೇಳ್ತಾನೆ ನೋಡು. ಹೇಳೋದಿಲ್ಲ. ಕೊಡೋ ಪ್ರಯತ್ನ ಮಾಡಿದ್ದೀನಿ. ಮನಿ ಅವ್ರದಾಗ ಇಲ್ಲಿ ಹುಡುಗ ಮಾಡಿದ್ದು ಹೆಸರು ಹೇಳಕ್ ಬರುವುದಿಲ್ಲ ಅಂತ ಹೇಳೋಣ, ಸಿಗೋದಿಲ್ಲ ಅಂತ ಹೇಳಿ ಅಂತ ಹೇಳೋಣ. ಅವ್ರವ್ರ ಮಾತು ಕೇಳಿ ಫಿರ್ಯಾದಿ ಕೊಟ್ಟು ಹುಡುಗಾಡು ಮಾಡಿ ಪಾವ್ಲೆ ಮಂಗೆ ಗಡೆ ಬೆಲ್ಲದ ಚಂದಾಗ ಮಾಡ್ಬೇಡಿ, ಸಿಗೋದಿಲ್ಲ. ಮತ್ತು ಅಂಶಾಬಲ್ಲಿ ಶಕ್ತಿ ಕೊಡು ನಮ್ಗೆ, ಮತ್ತು ನಾನು ಸ್ವಲ್ಪ ಮಾಡಿಕೊಡ್ತೀವಿ ಅಂತ ಬಾಳೆ ಮಾಡಿಕೊಡ್ತೀವಿ. ಆದ್ರೆ ನಿಮ್ಮ ಮಗನ ಕರ್ಕೊಂಬಂದು ನನಗೆ ಭೇಟಿ ಮಾಡಿಸ್ರಿ. ಇಲ್ಲಾಂದ್ರೆ ಮಗನಿಂದ ಮಾತ್ರ ಮನೆ ಭಾಳ ಹಾಳಾಗುತ್ತೆ, ಹುಷಾರಿ.
ಸರ್ಕೊಳ್ಳಿ ಎಷ್ಟು ಏಸು 4 ಯಾರು ನೀವೇನು ಕಳ್ಕೊಡ್ತೀರಿ ಮಗ ಸರ್ 20 ವರ್ಷ ಅವನು ಮಸಡಿನ ನೋಡಿಲ್ಲ ನೀವ ಒಟ್ಟು ಅಂದ್ರೆ ಏನು ನಾನು ಹಿರೇಮಠ ಸ್ವಾಮಿ ಮಾಡ್ರೆ ಏನು ಸ್ವಾಮಾರ ಸ್ವಾಮಿ ಮಾಡ್ರೆ ಒಮ್ಮೆರೆ ಕರ್ಕೊಂಬರ್ರಿ ಅವನು ಸುಳಿ ನೋಡಿ ನಾವು ದೇವ್ರು ಹೇಳಿದ್ರು ಮತ್ತು ಎಲ್ಲ ನನಗೆ ಇವತ್ತೇನು ಹೇಳ್ದ ಅಷ್ಟೇ ಹೇಳ್ರಿ ಇವತ್ತು ಏನು ಹೇಳ್ದ ಅದ ಈಗ ಪುಸ್ತಕ ಬರೋದಿಲ್ಲ ಅಂತ ಇಷ್ಟ ಈಗ ಸದ್ಯ ಬರೋದಿಲ್ಲ ಅಂತ ಹೇಳಿದ್ರು ಅವನು ಒಂದೇನೋ ರಾಜಕಪ್ಪ ಸುಮಾರು ಜನರು ಕೂಡ್ಯಾನವ ಹೇಳನಿಲ್ಲ ಮತ್ತು ಅದನ್ನೆಲ್ಲ ನೀವು ಜಾಸ್ತಿ ಇಟ್ಕೋಬೇಕು ನನಗೆ ಹೊಳ್ಳಮಳ ಅದು ಕಪ್ಪೆದ್ದಪ್ಪ ದಾರಿ ಸುಮಾರು ಮಕ್ಕಳು ಕೂಡಿ ತಪ್ಪನೆ ಸಿಟ್ಕೊಂಡನ ಈ ಸದ್ಯಕ್ಕೆ ಅವು ಬರುವುದಿಲ್ಲ ಅವಾಗೇನೂ ಆಗಿಲ್ಲ ಈಟ ಯಾರು ಹಾಗಾಗಿ ತಿಂಡಿ ಅಂತ ಯಾರು ಮತ್ತು ನಂಬೇಡ ಸುಮಾರು ಸೊಳ್ಳೆ ಮಕ್ಕಳು ಮೊದಲು ಗೆಳತನ ಮಾಡಿದ್ರು ಇದು ನೋಡಮ್ಮ ಅಚ್ಚ ಅಂತ ಬೆಳೆಸಿದ ಬಚ್ಚ ಲುಚ್ಚ ಆಗೈತೆ ಅದು ಮತ್ತು ಲುಚ್ಚಾದಿಂದ ಸುಟ್ಟು ಮಾಡೋದು ನಿಮಗೆ ಬಿಟ್ಟದ್ದು ದೇವರ ತಗೊಂಡು ಯಾವ ದೇವ್ರು ಏನು ಮಾಡ್ತಾವ ದೇವ್ರಿಗೆ ಬೇಕಾದ ಏನು ಹಾದ್ಕೊಳ್ಳೆ ಒಂದು 100 ರೂಪಾಯಿ ಇಲ್ಲ 10 ರೂಪಾಯಿ 20 ರೂಪಾಯಿ ಪೂಜಾರಿ ಇಟ್ಟು ಮಾಡಿದವನು ಇಟ್ಕೊಡ್ತಾನೆ ಕಳಿಸ್ತಾನೆ ನಮ್ಮಂಥವ್ರು ಬೇಕು ಬುದ್ಧಿ ಹೇಳೋರು ಒಂದು ಬುದ್ಧಿ ಹೇಳೋರು ಬೇಕು ಅಂದಾಗ ಮೂರ್ತಿ ಆಗವು ಬಟ್ ಅವನಿಗೆ ಬಡದು ಹೋದ ಮುಂಚೆ ನಮ್ಮನ್ನ ಹತ್ರ ಕರ್ಕೊಂಬಂದ್ರೆ ನಮ್ಮನ್ನು ಬಡದನಂತೀಯ ಕರ್ಕೊಂಬರ್ಬಿ ಮುಂದೆ ಅದು ಗೊತ್ತಾಗುತ್ತೆ ಮೊದಲು ಹಡಿದು ಬಿಟ್ಟಿದ್ರೆ ಚಲೋ ಆಗಿದ್ದಿಲ್ಲ ಮತ್ತೆ ನೀವು ಹಡಿದ್ರಿ ನೀವು ಈಗ ನಾಡೋದು ಮತ್ತೆ ಯಾರು ನಾಡ್ಬೇಕು ಬರ್ರಿ ಕಡೆ ಬರ್ರಿ ನೀವು ಹಡಿದ್ರಪ್ಪ ನೀವು ನಾಡೋದು ಎಲ್ಲ ಕರ್ಕೊಂಬರ್ರಿ ನನಗೆ ನೀವು ಎರಡು ಕೆಲಸ ನಾ ಮಾಡ್ತೀನಿ ಕೊಟ್ಟೇನ್ರಿ ಹೋಗಿ ಕರ್ಕೊರಿ ನೀವೇ ಕರ್ಕೊಂಡ್ರಮ್ಮ ಕುಡಿ ಹೊಟ್ಟೆಗೆ ಏನಾಗುದಿಲ್ಲ ಜೇನುತುಪ್ಪದಾಗ ನೆಕ್ಕು ಮುಂಜಾನೆ ಒಂದು ತೊಟ್ಟೆ ಚಾಲ ಕುಡಿ ಮುಂಜಾನೆ ಚಾಲ ಕುಡಿಯೋದ್ರಿಂದ ಈ ಕಪ ಸ್ವಚ್ಛ ಆಗುತ್ತೆ ಮುಂಜಾನೆ ಚಾಲ ಕುಡಿ ಪಟ್ ಸರಿ ಹೋಗಿ ನೀವು ಟೈಮ್ ಭಾಳ ಮಾಡಂಗಿಲ್ಲ ಬರ್ಕೊಡಿ ಏನಮ್ಮ ನಿಮ್ದು ಮಂಗಳವಾರ ದಿನ ದೇವ್ರಿಗೆ ಹೋಗಿ ಎಲ್ಲ ಒಂದು ಗುಡ್ಡಕ್ಕೆ ಹಾಂ ಆಯಿತು ಇವತ್ತು ಅದೇನು ಹೇಳೋಣ ನೀನೇ ನೋಡ್ಕೊರವ ಎಲ್ಲವ ತಾಯಿ ಅಂತ ಆಕೆ ಮೇಲೆ ಬರ ಹಾಕ್ಬಿಡವ ಅಂತ ಹೇಳೋಣ ಹೆಸರು ಹೇಳಕ್ಕೆ ಬರೋದಿಲ್ಲ ಅಂತ ಹೇಳೋಣ ದೊಡ್ಡ ಎಲ್ಲಮ್ಮನ ಮುಂದೆ ಶಂಕ ಮಾಡಿ ನನ್ನ ಮುಂದೆ ಹೊಡೆದ್ರೆ ಯಾಕೆ ಹಾದಿ ಆಕೆ ಹತ್ರ ಹಾದಿಯಲ್ಲಿ ಮನೆ ತೊಡೋ ಮಾಡ್ಯಾನ ಬಟ್ ಆಕೆ ಮೇಲೆ ಬರ ಹಾಕಿಬಿಡವ ಅಂತ ಯಾವಾಗ ಹೇಳ್ಯಾನ ಹೆಸರು ಹೇಳಕ್ಕೆ ಬರೋದಿಲ್ಲ ಎಲ್ಲವ ನೀನ ನೋಡ್ಕೊರವ ತಾಯಿ ಅಂತ ಆಕೆನ ಬೇಡಿಕೊರವ ಅಂತ ಹೇಳೋನಿಲ್ಲ ಮುಗಿದೋತು ಹೆಸರು ಹೇಳಿದ ನ್ಯಾಯ ಆಗ್ತಾನೆ ಒಣಗ ಬಡದಾಟ ಆಗ್ತಾನೆ ತಪ್ಪದು ನಿಮ್ಮ ವ್ಯವಹಾರ ನಿಮಗೆ ಬಚಾವ್ ಮಾಡಿಕೊಂಡು ಭದ್ರ ಮಾಡಿಕೊಂಡು ಇಟ್ಟು ಹೋಗಲಿಲ್ಲ ಅಂತಂದ್ರೆ ಅದು ನಿಮ್ಮ ತಪ್ಪು ಮನಾಗ ಬೇಡಿಕೊರ್ಬಿ ಬೇಡಿಕೊಲ್ಲ ನಿಮ್ಗೆ ಎಲ್ಲವೂ ನೀಗಲಿಕ್ಕಾರ ನನಗೆ ನೀಗತ್ತ ನೋಡ್ಬೇಕ್ರೆ ಹೊಡ್ತಾನೆ ಏನು ಬೇಡ್ಕೊಂಡೆ ಏನು ಬೇಡಿಕೊಂಡಿ ಅವ್ರು ಹೊಟ್ಟೆಗೆ ಹೋಗೋದಿಲ್ಲ ನೀವು ಸತ್ತುಳು ದೇವರಾದ್ರೆ ನನ್ನೆದುರಿಗೆ ಅವ್ರು ರಗತ ಕಾರ್ಬೇಕಂತ ಬೇಡಿಕೊ
ಮಣ್ಣನ್ನವರಲ್ಲಿ ಹೊರಗಿನವರಲ್ಲಿ ಯಾರು ರಗತ ಕಾರ್ತಾರೆ ಅವರ ತಗೊಂಡ್ರಂತ ನೀನು ತಿಳ್ಕೊ. ಏನು ಬೇಡ್ಕೊಂಡು ಹಾಕಿ ಬಾಯ ಬಂದು ಅಂದಾಗ ವಚನ ಕೊಟ್ಟಂಗೆ ಅದು ಯಾರಿಗೆ ರಕ್ತ ಕಾರು ಶುರುವಾಗುತ್ತೆ ಅವ್ರು ತೋಡ್ರಂತ ತಿಳ್ಕೊ, ವಸೂಲಿ ಮಾಡಿ ನಡಿ ಸರ್ಕು. ನೀ ಏನು ಕಳ್ಕೊಂಡಿಪ್ಪ? ಮುದುಕಿ ಕಳ್ಕೊಂಡ್ಯಾ? ಅಂಗಡಿಯನ್ ರೊಕ್ಕ ಸಿಗುದಿಲ್ಲಪ್ಪ, ಹೆಸರು ಹೇಳಕ್ ಬರೋದಿಲ್ಲ. ಇನ್ನ ವಯಸ್ಸಾಯ್ತು, ಅವರು ಮೂರು ತಪ್ಪತೈತಿ, ವಿಚಾರ ಬದಲಾವಣೆ ಆಕ್ಕವು. ಅಂಗಡಿ ನೀ ಕುಂದ್ರಕ ಹೋಗ್ಬೇಡ, ಅಂಗಡಿಯಾಗ ಕುಂದ್ರಬೇಡ. ಯಾಕಂದ್ರೆ ಹಿಂಗೆ ಇಟ್ಟಿದ್ದು ಹಿಂಗೆ ಮರುತ್ತೀರಿ ನೀವು. ಕುಂದ್ರಾಟಿ ದೇವ್ರ ಬಯಕ್ಕೆ ಹೋಗ್ಬೇಡ, ಅಂಗಡಿ ಸನಕ್ಕೆ ಹೋಗ್ಬೇಡ, ಅಂಗಡಿಯಾಗ ಕುಂದ್ರಬೇಡ. ತುಂಬ ಮನ ತಂದಿಟ್ಟು ಏನು ಕೊಡ್ತಾರ ಅವ್ನು ಒಟ್ಟು ಭದ್ರಾಗಿ ಇಟ್ಕೊಂಡು 20 ಕಿಲಿ ಹಾಕಿ ಮಕ್ಕೊಂಬಿಡಬೇಡ ಮುಂದೆ ಸರ್ಕೊಂಡು ನಡಿ. ಒಂದು ವರ್ಷ ಏನು ಕಳ್ಕೊಂಡು? ರೊಕ್ಕದ ನಮ್ಮ ಹುಡುಗ ಲಾರಿ ನಡೆಸ್ತಿದ್ರಿ, ಅವ್ ಮಾಲಕ 19 ಲಕ್ಷ ರೂಪಾಯಿ ನನ್ನ ಹೊಲದ ಘೋಷೆ ಆಯ್ತು. ಇದು ಕಳ್ಕೊಂಡದ್ದಲ್ಲ ಹೌದು. ಅಲ್ಲ, 19 ಲಕ್ಷ ರೂಪಾಯಿ ಬೋಜ ಹೆಂಗಿಟ್ಟವ? ಇದು ಕೊಡ್ತಿರ್ತಾ ಅಂತೇಳಿ ನಮ್ಮ ಹುಡುಗ 10 ವರ್ಷ ತನಕ ಗಾಡಿ ನಡೆಸ್ತಿದ್ರಿ. ಅವ್ರು 10 ವರ್ಷ ಬಂದು ಏನು ಮಾಡ್ಯಾರ, ಮತ್ತೆ ಗಾಡಿ ಬಂದು ಸಹಿ ಮಾಡ್ಬಾ ಅಂತೇಳಿ ನಾವು ಹೊಲಕ್ಕೆ ಕಳಿಸ್ತೀವಿ. ಈಗ ಮತ್ತೆ ಅವ್ರು ಯಾವುದು ಉಸಿನ ಗಾಡಿ ಹಿಡಿದಿರ್ತಾರೆ ನಮ್ಮ ಹುಡುಗ, ಅದಕ್ಕೆ ಹೊಯ್ಬಾರ್ದು. ಈಗ 1 ವರ್ಷ ಆಯ್ತು ಇಷ್ಟೊಂದು ರೊಕ್ಕ ಕೊಡ್ತೀನಿ ಅಂತ ಹಂಗೆ ಹೊಡ್ತಕ್ಕಂಥ ಯಾರವ? ಗಾಡಿ ಮಾಲಕ. ನಮಾಜ್ ಮಾಡಕ್ಕೆ ಹೋಗ್ಯಾರ ಸಾಬ್ರು, ಮಸೂತಿ ಒಳಗೆ ಹಾಕೊಂಡ್ ಬಂದಾರ. ಕರ್ಕೊಂಬಂದು ನಿನ್ನ ಮಗನ ಹತ್ರ ಹಲ್ಕಟ್ಗಿರಿ ಕರ್ಕೊಂಬ. ಅವನ್ನ ನೀವು ಬರೀ ಮಾನಸಿಕ ಮಾಡ್ಕೊಂಡು ಸಾಯ್ಬೇಡ. ನೀ ಮಾನಸಿಕ ಮಾಡಿಕೊಂಡು ಸೆಟ್ಟಿ ಬೇಡ. ಮಗನ ಹತ್ರ ಹಲ್ಕಟ್ಗಿರಿ ಕರ್ಕೊಂಬ. ಅವನ್ನ ಹೋಗಿ ಇಡೀ ಜಗತ್ತು ದಪ್ಪ ಆದ್ರೂ ನೀರು ದಪ್ಪ ಆಗುವಲ್ಲಿ. ಕುಡಿ ತೊಗೊಂಡಿದ್ದೀನ ಒಮ್ಮೆ ಸಂಜೆನೆ ಒಂದು ಸ್ವಲ್ಪ ಜೇನುತುಪ್ಪದ ನೆಕ್ಕವ, ಹಸುವಾಗುತ್ತೆ, ಪಚನ ಆಗುತ್ತೆ, ರಕ್ತ ಆಗುತ್ತೆ, ನಿದ್ದೆ ಆಗುತ್ತೆ. ಆಗಲಿ ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ಬಿಡಿ. ಮತ್ತೇನು ನೊರಾಂಡ್ ಗುಳಿಗೆ ತಗೋಬೇಡ. ಸ್ವಲ್ಪ ಬಿಸಿ ಬಿಸಿ ಆಹಾರ ಊಟ ಮಾಡು, ರಕ್ತ ಆಗುತ್ತೆ, ಶಕ್ತಿ ಬರ್ತದೆ. ಆಗಲಿ ಒಂದು ಗ್ಲಾಸ್ ಮಜ್ಜಿಗೆ ಆಗಿ ಎಲ್ಲ ಹೊರಗಿರೆ ಮಾಡಿ ಸಂಜೆನಾಗ ಊಟ ಇಲ್ಲ ಒಂದಿಟ್ಟು ಶುಭ ಹಾಕ್ಕೊಂಡು ನೆನೆಸಿ ನೆಕ್ಕಿ ಸರ್. ಮಕ್ಕಳ ಸಲುವಾಗಿ ಬಂದವರು ನಿಮ್ಮೆನ್ನಿಸ್ಕೊಂಡ್ರ ಇದು ಅವ್ರ ಬಾ ಮಕ್ಕಳ ಸಂಬಂಧ ನೋಡ್ರಿ, ಮುಂಜಾನೆ ಮಕ್ಕಳ ಸಲುವಾಗಿ 5 ನಿಂಬೆ ತೊಂದಿದ್ದ ಗಂಡ ಐತಿ. ಮಕ್ಕಳ ಸಲುವಾಗಿ ಬಂದವರು 5 ನಿಮ್ಮೆನ್ನಿಸ್ಕೊಂಡ್ರ. ಬ್ರೆಡ್ ಸಿಕ್ಕೊಂತೀನಿ ಅಂದ್ರೆ ಕೈ ಧರ್ಮ ಅಡುಗೆ ಸರಿ ಆಗುತ್ತೆ. ಅಂದ್ರೆ ಗುಳಿಗೆ ತಗೊಂಡಾಗ ಆಗುತ್ತೆ. ಇದ್ರ ಸಂಬಂಧ ಈ ಮುಟ್ಟಿನ
ಡಾಕ್ಟ್ರ್ ಕಡೆ ಹೋಗಿದ್ರಲ್ಲ ಇಬ್ಬರು, ಏನಂದ್ರೆ ಡಾಕ್ಟ್ರು? ಬೇಡ್ರಿ ಅಜ್ಜಾರ ನೋಡ್ರಿ. ಡಾಕ್ಟ್ರ್ ಕಡೆ ಹೋಗಿದ್ರಲ್ಲಿ ಇಬ್ಬರು, ಡಾಕ್ಟ್ರ್ ಏನಂದ್ರೆ ನಿಮಗೆ? ತೋರಿಸ್ಬೇಕಂದ್ರು ನಿನ್ನ, ಅವರನ್ನ ನಿನ್ನ. ಅದಕ್ಕೆ ನಿನ್ನ ಕಣ್ಣಿಗೆ ಹಚ್ಚಿ ಏನಂತ ಹೇಳಿದ್ರು ಅದನ್ನು ಅವನ ಹೇಳ್ಬೇಕು. ಇದು ಗೊತ್ತಾಗಿ ಎಲ್ಲರಿಗೆ ಅಂತ ಚೆಕ್ ಮಾಡಿದಾಕಿಲ್ಲ, ಅದು ಬರೋಬರಿ ಕಾಣ್ತಿ, ಇಲ್ಲಿ ತಪ್ಪು ಕಾಣಕತ್ತು, ಅದಕ್ಕೆ ಕಾಣಿಸ್ತಿತ್ತು. ಡಾಕ್ಟ್ರ್ ಏನು ಹೇಳಿದ್ರಪ್ಪ ನಿನಗೆ? ಆಸೆ ನಿರಾಶೆ ಆಗಕತ್ತೆ, ಸಂಸಾರದೊಳಗೆ ಸುಖ ಕಮ್ಮಿ, ಅದಕ್ಕಾಗಿ ಸಂಸಾರದ ಭಾಗ್ಯ ಕಮ್ಮಿ. ಇದು ಯುದ್ಧ ಹಕ್ಕಿಗಿಲ್ಲ. ಅದಕ್ಕೆ ಡಾಕ್ಟರ್ ಅವಾಗ ಏನಂತಾರ, ನೀನು ಮೇಲೆ ಮೇಲೆ ಬರಬೇಕು, ತೋರಿಸ್ಬೇಕು, ನಿನಗೆ ನಾನು ಔಷಧ ಕೊಟ್ಕೊಂಡು ಹೋಗ್ತೀನಿ, ಹಿಂಗೆಲ್ಲ ಅವ್ರು ಹೇಳ್ಯಾರ. ಇನ್ನು ಹೋಗಕ್ಕೆ ಹೋಗ್ಬೇಡ, ದೇವ್ರಿಗಿಂತ ದೊಡ್ಡವಲ್ಲ ಅವ ಡಾಕ್ಟರ್, ತಿಳಿದಿಲ್ಲ? ನೀನು ದೇವ್ರು ಯಾವುದಮ್ಮ? ಮುರ್ತುಜಾ ಖಾದ್ರಿ. ಇದ್ಯಾವ್ದು ಖಾದ್ರಿ? ಇದು ಬಂದೇ ನವಾಜ್, ಅದು ಮುರ್ತುಜಾ ಖಾದ್ರಿ. ನನ್ನ ಗಂಡ ಬಂದೇ ನವಾಜ್ ಅನ್ನುವಲ್ಲೆಲ್ಲ ಬಿ ಕನ್ನಡ ಬರಂಗಿಲ್ಲ ಅಂತ ಬಂದೇ ನವಾಜ್ ಅಂತೇಳಿ ಕನ್ನಡ ಅಲ್ಲ. ಮುರ್ತುಜಾ ಖಾದ್ರಿ ಅಂದಲ್ಲ, ಅದು ಕನ್ನಡನೇ. ಯಾವ್ದು ನಿಮ್ದು? ಕರ್ನಾಟಕದಾಗ ಮಾಡ್ಕೊಂಬಂದ್ರಿ ಅಂತಿನ, ಏನು ಪಾಕಿಸ್ತಾನದಾಗ ತೊಗೊಂಬಂದ್ರಿ? ಕರ್ನಾಟಕದಿಂದ ಮತ್ತೆ ಹೆಂಡತಿ ಹುಡುಕಿನೇ ಮಾಡ್ಕೊಂಡಿದ್ರಿ ಅಂತ ಕನ್ನಡ ಯಾಕೆ ಕಲ್ಕೋಬಾರ್ದು ನೀನು? ಡಾಕ್ಟರ್ ಕಡೆ ಹೋಗ್ಬೇಡ, ನಿನ್ನ ಆರಾಮ್ ಮಾಡಿ ತೋರಿಸ್ತೀನಿ, ಮಕ್ಕಳನ್ನು ಕೊಡ್ತೀನಿ. ಇಲ್ಲೆಲ್ಲ ಡಾಕ್ಟರ್ ಕಡೆ ಹೋಗಿ ಚೆಕ್ ಮಾಡ್ಕೊಂಡು ಔಷಧ ತಗೊಂಡು ಮಾಡಿ ಇಬ್ಬರು ಬರ್ತಾರೆ. ಇದನ್ನು ದಿವಸ ನೀರು ಆಡ್ನಾಳು ಸಿಗುತ್ತಲ್ಲ ತೊಗೊಂಡಬೇಕು. ಯಾರ್ದಾರ ಆಡಿದ್ರೂ ₹1 ತೊಗೊಂಡವಲ್ರಿ, ಎದ್ದುಗೊಳ್ಳೆ ಒಂದು ಕಪ್ ಹಸಿ ಆಡ್ನಾಳ ಕುಡಿಬೇಕು. ಆಡಿನ ಹಾಲು, ಒಂದು ಸಿಂಗಲ್ ಆಡಿನ ಹಾಲು. ಸಂಜೆನಾಗ ಏನು ಬೇಕಾದ ಊಟ ಮಾಡಿ ಮಲಗೋ ಟೈಮ್ಗೆ ಇದನ್ನು ಇಷ್ಟು ಎಡಗೈಗೆ ಹಾಕಿಕೊಂಡು 4 ಜಂತುಪ್ಪ ಹಾಕಿಕೊಂಡು ಕಲಿಸಿ ನೆಕ್ಕಿ ನೀರು ಕೂಡ ಮುಕ್ಕೋಬೇಕು. ಮತ್ತೊಂದು ಏನು ಪಥ್ಯ ಬೇಡ, ಏನು ಬೇಡ, ಬೇಕಾದ ಊಟ ಮಾಡಿ ನೀನು. ಅದು ಸಂಜೆನಾಗ ಜೇನುತುಪ್ಪದ ನೆಕ್ಕಲು ಬಿಡಬೇಡ. ಮುಂಜಾನೆ ಆಡಿನ ತೊಗೊಂಡ್ರಿಂದ ನಿನ್ನ ನಡಬಂದಾಗುತ್ತೆ, ನಡೆದೋದು ಶಕ್ತಿ ಬರ್ತದೆ. ಸಂಜೆನಾಗ ನೀನು ಜೇನುತುಪ್ಪದಲ್ಲಿ ನೆಕ್ಕಿ ಊಟ ಮಾಡೋದ್ರಿಂದ ಹಸು ಆಗುತ್ತೆ, ಪಚನ ಕ್ರಿಯೆ ಆಗುತ್ತೆ, ರಕ್ತ ಆಗುತ್ತೆ, ನಿದ್ದೆ ಆಗುತ್ತೆ. ತಿಳಿದಿಲ್ಲ ಹೇಳಿ? ಇನ್ನು ಯಾರು ಸಲಕ್ಕೆ ಹೋಗ್ಬೇಡ, ಯಾವ ಗುಳಿಗೆ ನುಂಗಬೇಡ. 5 ಅಮಾಸಿ ಒಂದೊಂದು ನಿಂಬೆಹಣ್ಣು ತೊಗೊಂಬರ್ಬೇಕಮ್ಮ. ಪರೀಕ್ಷೆ ಕೊಟ್ಟಿದ್ದೀನಿ ಆ ನಿಂಬೆಹಣ್ಣು ಮಕ್ಕಳ ಸಲುವಾಗಿ ಬಂದವರಿಗೆ. ಬಂದು ಹೋದ್ರೆ ನೀವು ಬರಬರಿ ಇಲ್ಲ ನಿನ್ನ ಮನಸ್ಸು. ಯಾಕಂದ್ರೆ ಗಂಡನ ಹೆಸರು ಬಿಟ್ಟು ಮುರ್ತುಜಾ ಖಾದ್ರಿ ಅಂದಿಲ್ಲ. ಯಾವಾಗಲೂ ನಿನ್ನ ದೇವ್ರು ಯಾವುದವ ಅಂದ್ಕೊಳ್ಳೇನೆ ನನ್ನ ಗಂಡ ಅಂದ ಬಿಡೋದು ಅಂದಾಗ ಗೆದುತ್ತೀನಿ. ಆಯ್ತಾ? ಮಾತಾಡ್ದ, ಊಟ ಮಾಡ್ದ, ನಾಷ್ಟ ಮಾಡ್ದ, ಒಂದು ಕಪ್ ಚಹಾ ಕುಡಿದ, ಒಂದು ನಿಂಬೆಹಣ್ಣು ತೊಗೊಂಬರ್ಬೇಕು. ಹೆಣ್ಮಕ್ಳನ್ನ ಗಂಡನ ಕರ್ಕೊಂಡ ಬರಬೇಕು. ಅವ ಮಾತಾಡಲಿ, ಉಣ್ಲಿ, ತಿನ್ನಲಿ, ಚಹಾ ಕುಡಿಲಿ, ಎಲ್ಲ ಮಾಡಲಿ.
ನೀವು ಮನಾಗಿದ್ದ ಎಲ್ಲ ನೆನೆಸಿ 2 ಊರು ಬತ್ತಿ ಮನಾಗ ಹಚ್ಚಿ ಒಂದು ನಿಂಬೆಹಣ್ಣು ಹತ್ತಿಟ್ಕೊಂಡು ಗಂಡನ ಕರ್ಕೊಂಡು ಬರಬೇಕು. ಮಾತಾಡಲು ಬರಬೇಕು, ಊಟ ಮಾಡೋದು ಬರಬೇಕು, ನಾಷ್ಟ ಮಾಡೋದು ಬರಬೇಕು, ಕಪ್ ಚಹಾ ಕುಡಿದು ಬರಬೇಕು. ನೀವು ಹೆಣ್ಮಕ್ಳು ಅದಕ್ಕೆ ಮೂಕ ವ್ರತ ಅಂತಾರೆ. ಬಾಯಾಗ ಏನು ಹಾಕದೆ ಬಂದು ಅಂದರೆ ಉಪವಾಸ ವ್ರತ ಅಂತಾರೆ. ನೀವೆಲ್ಲ ಮಾಡಿರಿ, ಉಣ್ರಿ, ತಿನ್ನಿರಿ, ಚಹಾ ಕುಡ್ರಿ, ಮಾತಾಡ್ರಿ. ಬರುವಾಗ ನಿಮಗೆ ಪರವಾನಿಗೆ, ಅವ್ರಿಗೆ ಪರವಾನಿಗೆ. 5 ನಮಾಜ್ ಈ ರೀತಿ ದುಡ್ಕೋರಿ, ಪರೀಕ್ಷೆ ಗೆದ್ದಿರಿ. ಈ ಪರೀಕ್ಷೆಯೊಳಗೆ ಮಕ್ಕಳು ಕೊಡ್ತಾನೆ. ನಿನ್ನ ಶರೀರ ನೋಡಿಕೊಂಡು ನಿನಗೆ ಔಷಧ ಕೊಡ್ತೀನಿ. ಅದನ್ನು ನಂಬಿಕೆ ಇಟ್ಕೊಂಡು ತಿಂಗಳ ಒಂದು 2-3 ತಿಂಗಳು ತಗೋ. ನಿನಗೆ ನಂಬಿಕೆ ಆಗುತ್ತೆ, ಮಕ್ಕಳಾಗುತ್ತೆ. ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.